ಕೈ ಚೀಲದಲ್ಲಿ ತಂದು ಸಣ್ಣ ಬ್ಯಾಗಲ್ಲೇನೋ 50 ಮಿಲಿ 100 ಮಿಲಿ ತಂದು 200 ಬ್ಯಾರ್ಲಿಗೆ ಹಾಕಿ ಹೊಡಿ ಅಂತೇಳಿ ಅದೇ ದುಡ್ಡು ಇಸ್ಕೊಳಕ್ಕೆ ಶುರು ಮಾಡಿದ್ದಾನೆ. ಈಗ ಏನಾಗುತ್ತೆ ಅಂತೇಳಿದರೆ ನಂಬಿಕೆ ವ್ಯವಹಾರಗಳಲ್ಲೇನು ಏನಿರುತ್ತೆ, ನಂಬಿಕೆ ಮೇಲೇನು ಈಗ ಏನೋ ಒಂದು ವಿಷ ತಂದ್ರಿ, ಏನೋ ಒಂದು ಗೊಬ್ಬರ ತಂದ್ರಿ, ಸಕ್ಕರೆ ಆದ್ರೆ ತಿಂದು ನೋಡ್ಬೋದು, ಬೇಳೆ ಆದ್ರೆ ರುಚಿ ನೋಡ್ಬೋದು. ಯಾವನಾದ್ರು ನೀವು ಗೊಬ್ಬರ ರುಚಿ ನೋಡೋಕ್ಕಾಗತ್ತೆ, ನೆಕ್ ನೋಡೋಕ್ಕಾಗತ್ತೆ ವಿಷನ, ಇನ್ನೊಂದನ್ನು ಟಾನಿಕನ್ನು? ಒಂದು ನಂಬಿಕೆ ಅದು, ಅವ್ನು ಕೊಟ್ಟಿಯಾನೆ ಚೆನ್ನಾಗಾಗತ್ತೆ ಅಂತ. ನಮ್ಮಂಥ ಸಮಾಜಗಳಲ್ಲೇನು ಕೇಳಿದ್ರೆ ನಂಬಿಕೆಯಲ್ಲಿ ಏನು ನಡೀತಾ ಅಂಥ ವ್ಯವಹಾರಗಳು ಮೋಸಗಾರರು ಭಾಳ ತುಂಬ್ಕೊಂತ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಈಗೇನೋ ನೀವೇನೋ ಬೆಳಿಗ್ಗೆ ಹಾಕಿದೆ ಅಂತ ಹೇಳಿದ್ರೆ, ಈಗ ಅಡಿಕೆ ಮರಕ್ಕೆ ಗೊಬ್ಬರ ಹಾಕಿದ್ದು ಅದು ಬಂದು ಹೇಳಲ್ಲ, ಅಣ್ಣ ಇವತ್ತೇನು ಗೊಬ್ಬರ ಹಾಕಿ ಸರಿ ಇಲ್ಲ ಅಣ್ಣ, ಈ ಟಾನಿಕ್ ಸರಿ ಇಲ್ಲ, ಒಂದು ದಿವಸ ಹೇಳಾಯ್ತಂದ್ರಿ, ನಿಮ್ಗೆ ಗೊತ್ತಾಗತ್ತಂದ್ರಿ. ಅವ್ನು ಹೇಳ್ತಾನಲ್ಲ ಅಷ್ಟೇ ನಂಬಿಕೆ ನಿಮಗೆ. ನಮ್ಮಂಥ ಸಮಾಜಗಳಲ್ಲಿ ಇವಾಗ ವಿಪರೀತ ನಂಬಿಕೆ ವ್ಯವಹಾರಗಳಲ್ಲೇನೂ ಮೋಸಗಳು ವಿಪರೀತ ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೇನೋ ಯಾಕೋ ಸುರಕ್ಷಿತ ದಿಕ್ಕಲ್ಲಿ ಹೋಗ್ತಾ ಇಲ್ಲ, ಒಳ್ಳೇದಲ್ಲ ಅದು. ಅದು ಅರ್ಥ ಆಗ್ತಾ ಇಲ್ಲ, ನಾವೇನು ಹೇಳೋಣ. ನೋಡಿ ಇದೆಲ್ಲ ಹಸಿರಿಲ್ಲ, ನಾವು ಮತ್ತೆ ನಮ್ಮದ್ರಲ್ಲಿ ಈ ಹಸಿರಲ್ಲೂ ನೋಡಿ ಇದೆ ಎಂಥ ತೇಜಸ್ಸಿದೆ ಆ ಕಳೆದಲ್ಲಿ. ಈ ಭೂಮಿ ಎಷ್ಟು ಕಳಕಳಿಯಾಗಿದೆ. ಅದೇ ಅದರಲ್ಲಿ ಎಲ್ಲದರಲ್ಲೂ ಯಾವ್ದಾರು ಒಂದೇನು ನನ್ನ ಕಷ್ಟನಪ್ಪ, ನನ್ನ ರೋಗನಪ್ಪ, ತಲೆನೋವಪ್ಪ, ಮೈಕನೋವಪ್ಪ ಹೇಳೋ ಕಳೆ ಇದೆಯಾ? ಮತ್ತೆ ಅದು ಇರೋದೇ ಹಂಗೆ ಅದು. ನೋಡಿ ಇದೆಲ್ಲ ಎಲ್ಲಾದರೂ ಖಾಲಿ ಜಾಗ ಸಿಗುತ್ತಾ ನಿಮಗೆ? ಎಲ್ಲ ಕಡೆಗೆ ಎಷ್ಟು ಫಲವತ್ತಾದ ಮಣ್ಣು ನೋಡಿ. ಇಷ್ಟೇ ಕೃಷಿ. ಜನರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕಳೆನಾಶಕ ಹೊಡಿ 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 ನೋಡಿ, ಇದೆಲ್ಲ ಸಪೋಟದ ನೆಟ್ಟಿಟ್ಟಿದ್ದೀನಿ ನೋಡಿ, ಕಾಯಿ ಬಂದಾತು, ಚಿಗುರು ನೋಡಿ ಎಷ್ಟು ಚಂದಕ್ಕೆ ಬರ್ತಾಯಿದೆ. ಹೌದು, ಕಳೆ ಒಳಗೆ ಬರ್ಬೇಕು ಅದು. ನೀವು ಹಾಗೆ ಏನೋ ಬರೋದಿಲ್ಲ ಅದು. ನಿಮ್ಮ ನೈಜವಾಗಿ ಇನ್ನೊಂದು ಹೇಳ್ತೀನಿ ಕೇಳ್ರಿ. ನಿಮ್ಮ ನೈಜವಾಗಿ ಇನ್ನೊಂದು ಏನು ಅಂತ ಹೇಳಿದರೆ, ಕಳೆ ಅಂದರೆ ಏನು ಹೇಳ್ರಿ? ನಿಮಗೆ ಯಾವುದೇ ಒಂದು ಅದು ಬೇಡದೇ ಇರೋದು ಹೇಳಿದ್ರಿ ನೀವು. ಯಾವುದೇ ಒಂದು ಪದ ಬಂದಿದೆ ಅಂತ ಹೇಳಿದರೆ ಅದ್ರ ಒಳಗಡೆ ಹೂರ್ಣ ತಿರುಳು ನೋಡಿ ಒಂದು ವಸ್ತುಗೊಂದು ಹೆಸರು ಇಡ್ತಾರೆ. ಪೂರ್ವಜರಂತೂ ಇಟ್ಟಿದ್ದ ಹಂಗೆಯ. ಅದ್ರ ಮಹತ್ವ ನೋಡಿ ಅದಕ್ಕೊಂದು ಹೆಸರನ್ನ ಇಟ್ಟರು. ಎಂತೆಂಥ ಹೆಸರು ಇಡೋಕ್ಕಾಗಲ್ಲ. ಇವಾಗ ನಾವು ಬೇಕಾದ್ರೆ ಇಟ್ಕೋಬೋದು. ಕಳೆ ಅಂದರೆ ಏನು ಅಂತೇಳಿ ನೀವು ಅನಿಷ್ಟ ಅಂದ್ಬಿಟ್ರಿ, ಬೇಡ್ದಿದ್ದು ಅಂದ್ಬಿಟ್ರಿ. ಎಲ್ಲವನಿಗೂ ಅಷ್ಟಕ್ಕೆ ತಂದಿಟ್ಟಿದ್ದಾರೆ. ನೈಜವಾಗಿ ಕಳೆ ಅರ್ಥ ಏನು ಗೊತ್ತಾ ನಿಮಗೆ? ಕಳೆ ಅಂತೇಳಿದ್ರೆ ಈಗ ಯಾರಿಗೆ ಮನುಷ್ಯರಿಗೆ ಹೇಳೋದು ನೋಡ್ಬೋದು ನೀವು. ಅವನ ಮನೇಲಿ ಅವನ ಮುಖದಲ್ಲಿ ಎಂಥ ಕಳೆ ಐತು ಮರೆಯ ಅಂತ. ಏನು ಮರೆಯ ಅವನ ಮುಖದಲ್ಲಿ ಕಳೆನೇ ಇಲ್ಲಲ್ಲ ಮರೆಯ ಅಂತ. ಅದರ ಅರ್ಥ ಏನು ಕೇಳಿದರೆ, ಕಳೆ ಅಂತೇಳಿದರೆ ಒಬ್ಬ ಮನುಷ್ಯನ ಅವನ ಒಂದು ತೇಜಸ್ಸು, ವರ್ಚಸ್ಸು, ಸತ್ವ. ಒಂದೆರಡು ಪದಗಳು, ಒಂದೆರಡು ಅರ್ಥ ಇಲ್ಲ ಒಳಗಡೆ, ಇಡೀ ಒಳಗಡೆ ಹೂರ್ಣ. ಅದನ್ನು ಎರಡೇ ಅಕ್ಷರದಲ್ಲಿ ಹೇಳ್ತಾರೆ ಕಳೆ ಅಂತ. ಅವನ ಮುಖದಲ್ಲಿ ಎಂಥ ಕಳೆ ಇದೆ ಮರೆಯ ಅಂತಾರೆ. ಅವನ ಮುಖದಲ್ಲಿ ಕಳೆನೇ ಇಲ್ಲಲ್ಲ ಮರೆಯ ಅಂತಾರೆ. ಕಳೆ ಅಂದರೆ ಅಂಥ ತೇಜಸ್, ಅವನು ಇಡೀ ಸಮಗ್ರ ಅವನ ಇದನ್ನು ಹೇಳಬಲ್ದು ಲಕ್ಷಣಗಳನ್ನ. ಭೂಮಿಯ ಕಳೆ ಅಂತೇಳಿದರೆ ಭೂಮಿಯ ತೇಜಸ್ಸು, ಭೂಮಿಯ ಸತ್ವ, ಭೂಮಿಯ ಜೀವ, ಸಮಗ್ರ ಭೂಮಿಯ ಅಂತರ್ವ್ಯವಸ್ಥೆನ ಕಳೆ ಅಂತಾರೆ. ಕಳೆ ಬೆಳೆ ಅಂತಾರೆ. ಬೆಳೆ ಕಳೆ ಅಂತ ಯಾರು ಹೇಳಲ್ಲ. ನೀವು ಕಳೆ ಬೆಳೆ ಅಂತ ಹೇಳಿರಿ ಏನು ಕೇಳಿದ್ರೆ, ಕಳೆ ಬಂದರೆ ಆ ಭೂಮಿಲಿ ಬೆಳೆ ಬೆಳಿಬೋದು, ಇನ್ನೋರ್ ಲೆಕ್ಕಾಚಾರ. ನೀವು ಬೆಳೆನೇನು ಕಳೆ ಇಲ್ಲದೆ ನೀವು ಬೆಳೆ ಬೆಳೆಯೋಕ್ಕಾಗೋದೇ ಇಲ್ಲ ಅಂತ. ಅಂದರೆ ಭೂಮಿಯ ಕಳೆ ಅಂತೇಳಿದ್ರೆ ಏನು ಅಂತೇಳಿ, ಭೂಮಿಯ ಸತ್ವ, ಭೂಮಿಯ ಜೀವ, ಭೂಮಿಯ ನಿಮ್ಮ ತೇಜಸ್ಸು, ಭೂಮಿಯ ವರ್ಚಸ್ಸು, ಭೂಮಿಯ ಸತ್ವ, ಇಡೀ ಭೂಮಿಯನ್ನು ಅದ್ರ ಲಕ್ಷಣಗಳು ಏನು ಅಂತ ಹೇಳಿದ್ರೆ ಎರಡೇ ಅಕ್ಷರ ನಿಮ್ಮ ಕಳೆ. ಆದ್ರೆ ಇವತ್ತು ನಾನು ನೋಡ್ದಂಗೆ ಯಾರನ್ನು ಕೇಳಿದ್ರೆ ಸಮೇತ ನೀವು ಹೇಳಿದ್ರೆ ಬೇಡ್ದಿದ್ದು ಅಂತ. ಅಂದ್ರೆ ಬೇರೆಯವ್ರಿಗೆ ಅಂತ ನಾನು ಹೇಳಿದ್ದು, ನನಗೋಸ್ಕರ ನಾನು ಕಳೆನೇ ಅನ್ನೋದಿಲ್ಲ. ಅಲ್ಲ, ಕಳೆ ಅದು ಭೂಮಿಗೇನು ಏನು ಅಂತ ಹೇಳಿದ್ರೆ ಭಾಳಷ್ಟು ಜನ ಏನು ಕೇಳಿದ್ರೆ ನಮ್ಮಲ್ಲಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಕಳೆ ಅಂತ ಹೇಳಿದ್ರೆ ಅನಿಷ್ಟ ಅನ್ನಕ್ಕೆ ತಂದಿಟ್ಟಿದ್ದೀವಿ, ಬೇಡದೇ ಇರೋದು ಅಂತ. ಅಲ್ಲಿ ನಾವು ಅರ್ಥೈಕೆಗಳನ್ನ ಎಷ್ಟು ತಪ್ಪಾಗಿ ತಿಳಿದು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ. ಅಂದ್ರೆ ನಾವು ನೆಟ್ಟಿರೋ ಗಿಡ ನಮಗೆ ಬೇಕಾಗಿರೋದು, ಅದ್ರ ಪಕ್ಕದಲ್ಲಿರೋ ಗಿಡ ಅದು ಬೆಳೆ. ನಾವು ನೆಟ್ಟಿರೋ ಗಿಡ ಬೆಳೆ. ಇದು ಕಳೆ. ಹೌದ್ರಿ, ಇದು ಕಳೆ. ಆದ್ರೆ ಇದು ಇದ್ರೆ ಮಾತ್ರ ಇದು. ಈಗ ನೋಡ್ರಿ ಆಮಟೆ ಗಿಡ ಇದು ನೋಡ್ರಿ, ನಾನಲ್ಲಿ ಆಮಟೆ ಗಿಡ ತಂದು ಹಂಗೆ ಹೆರೇನ್ ಹಣದಿರೋದು ಕಟ್ಗೆನ, ನಾನು ಅದು ನೆಟ್ಟಿರೋದಲ್ಲ. ಇಲ್ಲಿ ನೋಡ್ರಿ, ಇದು ನೋಡ್ರಿ ಆಮಟೆ ಗಿಡ, ಇದು ಇಷ್ಟು ಆರೋಗ್ಯವಾಗಿ ಇದೇನೋ ಬಂದಿದೆ. ಇದು ನೋಡ್ರಿ ನೆಟ್ಟಿರೋ ಗಿಡ ಅಲ್ಲ, ನಾನು ವೇಸ್ಟನ್ನು ಕಡ್ಕೊಂಬಂದಿಲ್ಲ ಏನು ಕೇಳಿದ್ರೆ ಹಣದಿದ್ದು, ಬಿಸಾಕಿದ್ದ ಸತ್ತೋಗ್ಲಿ ಅಂತ ಕಟ್ಗೆ ತಂದು ಹಣದಿದ್ದು. ಆ ಭೂಮಿ ಜೀವ ಬಂದ ಮೇಲೆ ನೋಡ್ರಿ ಅದು ಈಗ ಹೆಂಗೆ ಸಿಗುತ್ತೆ. ಇದು ಆಮಟೆ ಗಿಡ ಕಟ್ಗೆ, ಇದು ಆ ಕಳೆ ಇದ್ರೆ ಅದು ಬರುತ್ತೆ.
ಇಲ್ಲಿ ಕಳೆನೇ ಇಲ್ಲದೆ ಆಮಟೆ ಗಿಡ ಚಿಗುರೋದು ಹೆಂಗೆ ಅದು? ಕರೆಕ್ಟ್. ಗೊತ್ತಾಯ್ತಾ ನಿಮಗೆ? ನೀವು ಸುಮ್ಮನೆ ಕಟ್ಟಿಗೆ ಕಡ್ದು ಬಿಸಾಕಿರ್ ಸಾಕು. ನೋಡ್ರಿ ಇದೆಲ್ಲ ಐತಲ್ರಿ ಆಮಟೆ ಗಿಡನಲ್ಲಿ ಮೇಲ್ಗಡೆ ಮನೆ ಹತ್ರ ಆಮಟೆ ಗಿಡ ಇದೆಯಲ್ಲ, ಅದು ಕಡ್ದವನು ತಂದು ನೋಡಿ ಕಟ್ಟಿಗೆ ಹಣದಿರೋದು ಇಲ್ಲಿ. ನೋಡಿ ಇಲ್ಲಿ ನೋಡಿ ಇದೆಲ್ಲ ಹೆಂಗೆ ಚಿಗುರ್ತಾ ಇದೆ. ಆಮಟೆ ಗಿಡ ಕಟ್ಟಿಗೆ ಇದು, ಆಮಟೆ ಗಿಡ ನೆಟ್ಟಿರೋದಲ್ಲ. ನೋಡ್ರಿ ಇಲ್ಲಿ ಸುಮ್ಮನೆ ತಂದು ಬಿಸಾಕಿರೋದು. ನೋಡಿ ಇಲ್ಲಿದೆ ನೋಡಿ, ಹಾಂ ಈ ದಪ್ಪ ಕಟ್ಟಿಗೆ ತಂದು ಬಿಸಾಕಿರೋದು. ಅದು ಅಷ್ಟು ಬೇರೆ ಕೊಟ್ಟದೇನೆ ಹೆಂಗೆ ಬಂತದು? ಅಂದರೆ ಕಳೆ ಇರೋದಕ್ಕೆ ಬಂತು. ಕಳೆ ಇದ್ದಾಗ ಭೂಮಿ ಜೀವ ಇದೆ ಅಂತ. ನೀವು ಕಳೆ ಇಲ್ದಿದ್ದ ಭೂಮಿಲಿ ಏನು ಬೆಳೆ ಬೆಳಿತೀರಾ? ಅದಕ್ಕೆ ಕಳೆ ಬೆಳೆ ಅನ್ನೋದು. ಅದು ನಿಜವಾಗಿ ಏನು ಕೇಳಿದ್ರೆ ಭೂಮಿಯ ಸತ್ವ. ಅದು ಏನು ಕೇಳಿದ್ರೆ ಅದು ನಾವು ಎಲ್ಲಿವರೆಗೆ ತಪ್ಪು ತಿಳುವಳಿಕೆ ತಂದ್ಕೊಂಡ್ವಿ. ವೈಜ್ಞಾನಿಕ ಕೃಷಿ ಅಂತ ಹೇಳಿದ್ರ ಮೇಲೆ ಕಳೆನಾಶಕರಿಗೆ ಎಲ್ಲಿಗೆ ಬಂದ್ವಿ ಕೇಳಿದ್ರೆ ಕಳೆ ಅನ್ನೋದು ಅನಿಷ್ಟ ಅಂತೇಳಿ ಯಾವ ನಮ್ಮ ತಲೆ ಒಳಗೆ ಬಂತು, ಅಲ್ಲಿಂದ ಅದಕ್ಕೆಲ್ಲ ಏನೇನು ಕಳೆನಾಶಕದವರೆಗೂ ಬಂದ್ವಿ. ನಿಮ್ಗೆ ಏನಾರು ಭೂಮಿಯನ್ನು ಇಷ್ಟು ಮಟ್ಟಕ್ಕೆ ಏನಾರು ಹಾಳಾಗಿದೆ, ನಮ್ಮದು ಭೂಮಿಯ ಜೀವ ಹೋಗ್ತಾ ಇದೆ, ಭೂಮಿ ಇಷ್ಟು ಹಾಳಾಗಿದೆ ಅಂತ ಹೇಳಿರೋದು ಕಾರಣ ಸಂಪೂರ್ಣವಾಗಿ ನಮ್ಮ ವೈಜ್ಞಾನಿಕ ಸಂಶೋಧನೆಗಳೇ ಕಾರಣ, ಬೇರೆ ಇನ್ನೇನೂ ಅಲ್ಲ. ಕೆಮಿಕಲ್ಗಳು, ವಿಷಗಳು, ಕಳೆನಾಶಕದವ್ರಿಗೆ ಬಂದು ಎಲ್ಲಿ ತಂದರೂ ಅಲ್ಲಿಗೆ ಏನು ಕೇಳಿದ್ರೆ ಮಣ್ಣಿನ ಅಂತ್ಯಗಳು ಸ್ಟಾರ್ಟ್ ಆಯ್ತು. ಅದಕ್ಕೆ ಸಂಪೂರ್ಣ ಹೊಣೆನೇ ಏನು ಕೇಳಿದ್ರೆ ಇವ್ರು ಏನಾರು ಹೇಳಿ, ನನಗೇನು ಹೇಳಿದ ಕಾಂಟ್ರವರ್ಷಿಯ ಇನ್ನೊಂದು ಅಂತ ಹೇಳಲ್ಲ, ನನಗೇನು ದ್ವೇಷಕ್ಕೆ ಹೇಳ್ತೀನಿ ಅಂತಲ್ಲ. ನನ್ನ ಜ್ಞಾನ ನಾನು ಹೇಳೋದು, ನಾನು ಕಂಡು ಸತ್ಯನ ಹೇಳೋದು. ಜನ ತಗೊಂಡ್ಲಿ ಬಿಡಲಿ, ನನಗೇನದು ಅವಶ್ಯಕತೆಗಳು, ಕಳೆನ ಅನಿಷ್ಟನೇ ಅನ್ಕೊಂಡ್ಲಿ, ಕಳೆ ಕೆಟ್ಟಿದ್ದೆ ಅನ್ಲಿ, ಕಳೆನಾಶಕನ ಹೊಡಿಲಿ, ವಿಷನ್ ತಂದು ಹಾಕ್ಕೊಂಡು ತಿನ್ನಲಿ, ನಮಗೇನದೇನೋ ಅವಶ್ಯಕತೆಗಳಿಲ್ಲ. ಅದನ್ನ ನಾನು ಕೇಳಕ್ಕೆ ಹೋಗಲ್ಲ. ಅವ್ರು ಇಷ್ಟ ಅದು. ವಿಷನೇ ಕುಡಿತೀನಿ ಅಂದ್ರೆ ಕುಡಿತಾನಪ್ಪ, ನಾನೇನು ಮಾಡೋಕ್ಕಾಗತ್ತೆ? ಕಳೆನಾಶಕ ಹೊಡೆದು ನನ್ನ ಭೂಮಿ ನಾನು ಕಳೆ ಒಂದು ಇಲ್ದಿದ್ದಂಗೆ ಮಾಡ್ತೀನಿ ಅಂತ ಮಾಡ್ಕೊಂತಾನಪ್ಪ, ನನಗೇನಾಗಬೇಕು? ನನ್ನ ಭೂಮಿಗೊಂದು ಹೊಡಿಯೋಕ್ಕೆ ಬರೋಲ್ಲ. ಬೇರೆ ಬಂದು ನಂದಕ್ಕೆ ಹೊಡಿಯತ್ತೀನಿ ಅಂದರೆ ನಾನೇನು ಬಿಡಲ್ಲ. ಗೊತ್ತಾಯ್ತಾ? ಅವ್ನು ಹೊಡ್ಕೊಂಡ್ರೆ ಹಾಳಾಗಿ ಹೋಗಲಿ, ನನಗೆಂತ ಆಗ್ಬೇಕು? ಅವ್ನು ಬಯಸ್ಕೊಂತಾನ ಅವನು. ಏನು ನೋಡ್ರಿ ಆಮಟೆ ಗಿಡ ಬಿದ್ದು ಚಿಗುರ್ದು, ಹೌದು ಅವನು. ಇವೆಲ್ಲದು ಕ್ರಿಯೆಗಳು ಇಷ್ಟಕ್ಕೆ ಸ್ಟಾರ್ಟ್ ಆಗೋದು ಯಾವಾಗ ಕೇಳಿದ್ರೆ ನಿಮಗೆ ಭೂಮಿ ಜೀವ ಬಂದಾಗ. ಅಲ್ಲಿವರೆಗೆ ಯಾವುದೂ ಇರೋದಿಲ್ಲ. ಅದು ನಮಗೇನು ಕೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಅದು ಹೇಳಿದ್ರು ಭಾಳಷ್ಟು ಜನಗೇನೋ ಕೇಳಿರಿ. ಇವಾಗ ನಿಮಗೆ ಹೇಗೆ ಮೆಡಿಕಲ್ ಮಾಫಿಯಾ ಇದೆ, ಅದೇ ಥರನೇ ನಿಮಗೇನೋ ಇವಾಗೇನೋ ಈ ಕೆಮಿಕಲ್ ಮಾಫಿಯಾ ಇದನ್ನು ತಪ್ಸೋಕ್ಕೆ ಸಾಮಾನ್ಯದೊಂದು ಸಾಧ್ಯನಾ? ಮುಂಚೆ ಏನು ಮಾಡೋರು ಕೇಳಿದ್ರೆ 50 kg ಚೀಲದಲ್ಲೂ ಗೌರ್ಮೆಂಟ್ ಗೊಬ್ಬರಗಳು ತಂದು ಹಾಕ್ತಿದ್ವಿ. ಅದು ಆಮೇಲೆ ಯಾವಾಗ ಇದು ಅಂತ ಹೇಳಿದ್ವೋ ಈಗ ಎಲ್ಲಿ ಬಂದಿದ್ದೀವಿ ಅಂತೇಳಿ ಅದನ್ನೇ ಒಬ್ಬ ಕೈ ಚೀಲದಲ್ಲಿ ತಂದು ಸಣ್ಣ ಬ್ಯಾಗಲ್ಲೇನೋ 50 ಮಿಲಿ 100 ಮಿಲಿ ತಂದು 200 ಬ್ಯಾರ್ಲಿಗೆ ಹಾಕಿ ಹೊಡಿ ಅಂತೇಳಿ ಅದೇ ದುಡ್ಡು ಇಸ್ಕೊಳಕ್ಕೆ ಶುರು ಮಾಡಿದ್ದಾನೆ. ಈಗ ಏನಾಗುತ್ತೆ ಅಂತೇಳಿದ್ರೆ ನಂಬಿಕೆ ವ್ಯವಹಾರಗಳಲ್ಲೇನು ಏನಿರುತ್ತೆ, ನಂಬಿಕೆ ಮೇಲೇನು. ಈಗ ಕಳೆ ಏನೋ ಒಂದು ವಿಷ ತಂದ್ರಿ, ಏನೋ ಒಂದು ಗೊಬ್ಬರ ತಂದ್ರಿ, ಸಕ್ಕರೆ ಆದರೂ ತಿಂದು ನೋಡ್ಬೋದು, ಬೇಳೆ ಆದರೂ ರುಚಿ ನೋಡ್ಬೋದು. ಯಾವನಾದ್ರು ನೀವು ಗೊಬ್ಬರ ರುಚಿ ನೋಡೋಕ್ಕಾಗತ್ತೆ? ನೆಕ್ ನೋಡೋಕ್ಕಾಗತ್ತೆ ವಿಷನ, ಇನ್ನೊಂದನ್ನು, ಟಾನಿಕನ್ನು? ಒಂದು ನಂಬಿಕೆ ಅದು. ಅವ್ನು ಕೊಟ್ಟಿಯಾನೆ ಚೆನ್ನಾಗಾಗತ್ತೆ ಅಂತ. ನಮ್ಮಂಥ ಸಮಾಜಗಳಲ್ಲೇನು ಕೇಳಿದ್ರೆ ನಂಬಿಕೆಯಲ್ಲಿ ಏನು ನಡೀತೆ ಅಂಥ ವ್ಯವಹಾರಗಳು ಮೋಸಗಾರರು ಭಾಳ ತುಂಬ್ಕೊಂತ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಈಗೇನೋ ನೀವೇನೋ ಬೆಳಿಗ್ಗೆ ಹಾಕಿದೆ ಅಂತ ಹೇಳಿದ್ರೆ, ಈಗ ಅಡಿಕೆ ಮರಕ್ಕೆ ಗೊಬ್ಬರ ಹಾಕಿದ್ದು ಅದು ಬಂದು ಹೇಳಲ್ಲ, ಅಣ್ಣ ಇವತ್ತೇನು ಗೊಬ್ಬರ ಹಾಕಿದ್ದು ಸರಿ ಇಲ್ಲ ಅಣ್ಣ, ಈ ಟಾನಿಕ್ ಸರಿ ಇಲ್ಲ, ಒಂದು ದಿವಸ ಹೇಳಾಯ್ತಂದ್ರಿ, ನಿಮ್ಗೆ ಗೊತ್ತಾಗತ್ತಂದ್ರಿ. ಅವ್ನು ಹೇಳ್ತಾನಲ್ಲ ಅಷ್ಟೇ ನಂಬಿಕೆ ನಿಮಗೆ. ನಮ್ಮಂಥ ಸಮಾಜಗಳಲ್ಲಿ ಇವಾಗ ವಿಪರೀತ ನಂಬಿಕೆ ವ್ಯವಹಾರಗಳಲ್ಲೇನು ಮೋಸಗಳು ವಿಪರೀತ ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೇನೋ ಯಾಕೋ ಸುರಕ್ಷಿತ ದಿಕ್ಕಲ್ಲಿ ಹೋಗ್ತಾ ಇಲ್ಲ. ಒಳ್ಳೇದಲ್ಲ ಅದು. ಅದು ಅರ್ಥ ಆಗ್ತಾ ಇಲ್ಲ. ನಾವೇನು ಹೇಳೋಣ? ನೋಡಿ ಇದೆಲ್ಲ ಹಸಿರಿಲ್ಲ. ನಾವು ಮತ್ತೆ ನಮ್ಮದ್ರಲ್ಲಿ ಈ ಹಸಿರಲ್ಲೂ ನೋಡಿ ಇದೆ ಎಂಥ ತೇಜಸ್ಸಿದೆ ಆ ಕಳೆದಲ್ಲಿ. ಅದೇ ಅದರಲ್ಲಿ ಎಲ್ಲದರಲ್ಲೂ ಯಾವ್ದಾರು ಒಂದೇನು ನನ್ನ ಕಷ್ಟನಪ್ಪ, ನನ್ನ ರೋಗನಪ್ಪ, ತಲೆನೋವಪ್ಪ, ಮೈಕನೋವಪ್ಪ ಹೇಳೋ ಕಳೆ ಇದೆಯಾ? ಮತ್ತೆ ಅದು ಇರೋದೇ ಹಂಗೆ ಅದು.